ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮಂಜುಶ್ರೀ ಜನರಲ್ ಆ್ಯಂಡ್ ಕಿಚನ್. ಐ ಹೋಪ್ ಸೊ ಎಲ್ಲರೂ ಆರಾಮದಿರಿ ಅನ್ಕೊಳತ್ತೀನಿ. ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹದಿಂದ ನಾವು ಆರಾಮದೀವಿ. ಸೊ ಮುಂಜಾನೆ ವ್ಲಾಗ್ ಶುರು ಮಾಡೀನಿ. ಪೂಜೆ ಆಯಿತು, ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಪೂಜೆ ಎಲ್ಲ ಆಯಿತು. ಇವತ್ತು ರಾಮ ಮಂದಿರ ಉದ್ಘಾಟನೆ ಐತಿ. ರಾಮನಿಗೆ ಭಾಳ ಇಷ್ಟ ಆಗುವಂಥ ಒಂದು ರೆಸಿಪಿ ಹೆಸರುಬೇಳೆ ಲಡ್ಡು. ಸೊ ಹೆಸರುಬೇಳೆ ಲಡ್ಡು ಮಾಡತ್ತೀನಿ. ಶೇರ್ ಮಾಡಲ್ಲ, ಹೆಂಗೆ ಮಾಡ್ಬೇಕಂತ ಅಷ್ಟೇ ಹೇಳ್ತೀನಿ ಅಂತ. ನೀವೇನು ಮಾಡಿದ್ರಿ ನೈವೇದ್ಯಕ್ಕಂತ ಕಮೆಂಟ್ ಸೆಕ್ಷನ್ಯಾಗ ತಿಳಿಸ್ರಿ. ಸೊ ಬರ್ರಿ ಇವತ್ತಿನ ವ್ಲಾಗ್ ಶುರು ಮಾಡೋಣಂತ. ವ್ಲಾಗ್ ಶುರು ಮಾಡೋಕ್ಕೂ ಮುಂಚೆ ನನ್ನ ಚಾನಲ್ಗಿನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಯಾವುದೇ ಕಾರಣಕ್ಕೊಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಸೊ ಬರ್ರಿ ವ್ಲಾಗ್ ಶುರು ಮಾಡಿ. ಫ್ರೆಂಡ್ಸ್, ಮೊದಲೇದಾಗಿ ವಿಡಿಯೋ ಲೇಟ್ ಆಗಿದ್ದಕ್ಕೆ ದಯವಿಟ್ಟು ಕ್ಷಮಿಸ್ರಿ. ಯಾಕಂತ ನಾನು ನೆಕ್ಸ್ಟ್ ವಿಡಿಯೋದಾಗ ತಿಳಿಸ್ತೀನಿ ಅಂತ. ಇದು ಹೆಸ್ರುಬೇಳೆ ಉಂಡೆ ಐತಲ್ಲ, ಭಾಳ ಅಂದ್ರೆ ಭಾಳ ಈಸಿ ರೆಸಿಪಿ ಐತಿ. ಹೆಸ್ರು ಬೇಳೆನ ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ಳೋದು, ಅದೇನು ಸೋಸಲಿಲ್ಲ ಅಂದ್ರೂ ನಡಿತೈತೆ. ಅದಕ್ಕೆ ತುಪ್ಪ ಹಾಕಿ ಚೆಂದಾಗ ಹುರಿಬೇಕು. ಚೆಂದಾಗ ಹುರಿದ್ಮ್ಯಾಗ ಸ್ವಲ್ಪ ಸಕ್ಕರೆ ಮತ್ತು ಡ್ರೈ ಫ್ರೂಟ್ಸ್ ಹಾಕಿ ಮತ್ತೆ ಒಂದು ಸ್ವಲ್ಪ ತುಪ್ಪ ಹಾಕಿ ಚೆಂದಾಗ ಹಸಿ ವಾಸನೆ ಹೋಗೋವರೆಗೂ ಹುರಿದು ಈ ಥರ ಉಂಡೆ ಕಟ್ಟಿದ್ರೆ ಆಯ್ತು ನೋಡ್ರಿ. ರಾಮನಿಗೆ ಇಷ್ಟವಾದ ಅಡುಗೆ ಅಂದ್ರೆ ನೈವೇದ್ಯ ರೆಡಿ ಆಯ್ತು. ಭಾಳ ಅಂದ್ರೆ ಭಾಳ ರುಚಿ ಆಗ್ತೈತಿ. ಟೇಸ್ಟ್ ಅಲ್ಟಿಮೇಟ್ ಆಗಿರ್ತೈತಿ. ಟ್ರೈ ಮಾಡಿರಿ ನೀವು ಸಹ ಒಂದಿನ. ನನಗೆ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಅದಾದ್ಮ್ಯಾಗ ನಾವು ದೇವಸ್ಥಾನದಾಗ ಉಡಿ ತುಂಬೋ ಕಾರ್ಯಕ್ರಮ ಇತ್ತು. ಸಾಯಂಕಾಲ ಡೈರೆಕ್ಟಾಗಿ ಸಿಗತ್ತೀನಿ. ಕೆಲವು ಕಾರಣಗಳಿಂದ ನಾನು ಜಾಸ್ತಿ ವಿಡಿಯೋ ಮಾಡೋಕ್ಕಾಗವಲ್ದು. ವಿಡಿಯೋ ಮಾಡಿದ್ದಿದ್ರೂ ಎಡಿಟ್ ಮಾಡೋಕ್ಕಾಗವಲ್ದು. ಅಂದ್ರೆ ಈಗ ನಾನು ಈ ವಿಡಿಯೋ ಹಾಕಿನಲ್ಲ, ಇನ್ಮೇಲೆ ಕಂಟಿನ್ಯೂ ಆಗಿ ವಿಡಿಯೋಸ್ ಬರ್ತಾವೆ. ಡೈಲಿ ಆಗಿಲ್ಲ ಅಂದ್ರೆ 2 ಡೇಸ್ ಒಂದ್ಸಲನಾದ್ರೆ ನಾನು ವಿಡಿಯೋನ ಶೇರ್ ಮಾಡಿರ್ತೀನಿ ಎಡಿಟ್ ಮಾಡಿ. ಭಾಳ ಇಂಟ್ರೆಸ್ಟಿಂಗ್ ವಿಡಿಯೋಸ್ ಬರುವುದಾವ. ಊರಿಂದ 2 ಫ್ಯಾಮಿಲಿ ಬಂದಿತ್ತು. ಹಂಗಾಗಿ ನನಗೆ ಅವ್ರು ಬಂದಾಗ ಅವ್ರಿಗೆ ಟೈಮ್ ಕೊಡೋದು ಭಾಳ ಇಂಪಾರ್ಟೆಂಟ್ ಆಗ್ತೈತಿ. ನಾನು ಕ್ಯಾಮ್ರಾ ಟ್ರೈಫೋಡ್ ಇರ್ತೈತಿ, ಟ್ರೈಫೋಡಿಗೆ ಹಾಕ್ಬೋದು. ವಿಡಿಯೋ ಮಾಡೋಕ್ಕೆ ಏನೂ ತೊಂದರೆ ಇಲ್ಲ, ಯಾರೂ ಬ್ಯಾಡನಲ್ಲ. ಅಂದ್ರೆ ನನಗೆ ಅವ್ರನ್ನ ಚೆಂದ ನೋಡ್ಕೋದಾಗಲ್ಲ. ಬರೀ ವಿಡಿಯೋ ಅಂತ ಕುಂತ್ರೆ ನನಗೆ ಅವ್ರನ್ನ ಬಂದವ್ರನ್ನ ಚೆಂದ ನೋಡ್ಕೋದಾಗಲ್ಲ ಅಂತ ನಾನು ಅದು ವಿಡಿಯೋ ಕಡೆ ಭಾಳ ಲಕ್ಷ್ಯ ಕೊಟ್ಟಿಲ್ಲ. ಟ್ರಿಪ್ಪು ಮಾಡೀವಿ, ಭಾಳ ಅಂದ್ರೆ ಭಾಳ ಜರ್ನಿ ವ್ಲಾಗ್ ಅದಾವೆ. ನಾನು ಅಂದ್ರೆ ಸಾಧ್ಯ ಆದರೆ ಈ ವೀಕ್ನಾಗ ಎಲ್ಲ ಎಡಿಟ್ ಮಾಡಿ ಹಾಕ್ತೀನಂತ. ದೇವಸ್ಥಾನದಿಂದ ಬಂದಮೇಲೆ ನಾನು ಟೊಮೆಟೊ ಭಾಳ ಇದ್ವು, ಹಾಗಾಗಿ ಟೊಮೆಟೊ ರೈಸ್ ಮಾಡಿದ್ರಾಯ್ತು, ಕ್ವಿಕ್ಕಾಗಿ ಆಗ್ತೈತಿ ಅಂತೇಳಿ ಕುಕ್ಕರಾಗ ಮಾಡತ್ತೀನಿ. ಕುಕ್ಕರ್ನಾಗ ಮಾಡೋಕ್ಕಿಂತ ಅನ್ನ ಮಾಡಿ ಅಥವಾ ನೈಟ್ ಏನಾದರೂ ರೈಸ್ ಉಳಿದಿತ್ತು ವೈಟ್ ರೈಸ್ ಅಂದ್ರೆ ಈ ರೀತಿ ನೀವು ಟೊಮೆಟೊ ರೈಸ್ ಮಾಡ್ಕೊರಿ, ಭಾಳ ರುಚಿ ಆಗ್ತೈತಿ. ನಾನಿಲ್ಲಿ ಒಂದು ಕುಕ್ಕರ್ನಾಗ ಮಾಡ್ಕೊಳ್ಳೋದ್ರಿಂದ ಒಂದು ಸ್ವಲ್ಪ 2 ಸ್ಪೂನಷ್ಟು ಎಣ್ಣೆ, ಜೀರಿಗೆ, ಸಾಸಿವೆ ಹಾಕೊಳತ್ತೀನಿ. ಒಂದು ಅರ್ಧ ಇಂಚಷ್ಟು ಚಕ್ಕೆ. ನಾನು ಭಾಳ ಸಲ ಶೇರ್ ಮಾಡೀನಿ. ಟೊಮೆಟೊ ಬಾತ್ ಆಗಿರ್ಬೋದು, ರೈಸ್ ಐಟಮ್ಸ್ ಅಂತೂ ಸಿಕ್ಕಾಪಟ್ಟೆ ಸಲ ಶೇರ್ ಮಾಡಿ ನಾನು. ಆಮೇಲೆ ಒಂದು ಪುಲಾವ್ ಎಲೆ ಹಾಕೀನಿ. ನಿಮಗೆ ಜಾಸ್ತಿ ಮಸಾಲೆ ಬೇಡ ಅಂತಂದ್ರೆ ನೀವು ಸ್ಕಿಪ್ ಮಾಡಿರಿ. ಅದಿಲ್ಲ ಅಂದ್ರೆ ನಡಿತೈತಿ. ಪುಲಾವ್ ಎಲೆ ಅದು ಬೇಡ ಅಂದ್ರೆ ನೀವು ಸ್ಕಿಪ್ ಮಾಡ್ಬೋದು. ಈಗ ನಾನು 2 ಉಳ್ಳಾಗಡ್ಡಿ ದೊಡ್ಡದಾಗಿ ಕಟ್ ಮಾಡೀನಿ, ಅದನ್ನು ಹಾಕೊಳತ್ತೀನಿ. ಒಂದು 2ರಿಂದ 3 ಹಸಿಮೆಣ್ಸಿನ್ಕಾಯಿ ಉದ್ದಕ್ಕೆ ಕಟ್ ಮಾಡೀನಿ, ಅದನ್ನು ಹಾಕಾಕತ್ತೀನಿ. ನಿಮ್ಗೆ ಬೇಡ ಅಂತಂದ್ರೆ ಇದನ್ನು ಸ್ಕಿಪ್ ಮಾಡಿರಿ, ಬರೀ ಒಣ ಖಾರನ ಹಾಕ್ಬೋದು. ಈಗ ಇದಿಷ್ಟು ಏನೈತಲ್ಲ, ಉಳ್ಳಾಗಡ್ಡಿ ಚೆಂದಾಗ ಫ್ರೈ ಆಗಬೇಕು. ಇದು ಫ್ರೈ ಆಗೋವರೆಗೂ ಅಂದ್ರೆ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಬೇಕು. ಆಮೇಲೆ ನಾನು ಸ್ವಲ್ಪ ಕರಿಬೇವು ಹಾಕೊಳತ್ತೀನಿ. ನೋಡಿರಿ, ಕೆಲವೊಂದು ಸಲ ಏನು ಇರುತ್ತೋ ಬಿಡುತ್ತೋ ಇದ್ದಿದ್ರಲ್ಲೇ ಮಾಡ್ಕೊಂಬಿಡಬೇಕು. ಅದು ಟೇಸ್ಟ್ ಅಲ್ಟಿಮೇಟಾಗಿ ಬಂದಿರ್ತೈತಿ. ಅದೇ ಬೇಕು ಇದೇ ಬೇಕು ಅಂದ್ಕೊಂಡು ಕುಂತ್ರೆ ಅಷ್ಟು ಟೇಸ್ಟಾಗಿ ಅಡುಗೆ ಬರಲ್ಲ. ಕೆಲವೊಂದು ಸಲ ಏನೂ ಇರಲ್ಲ, ಈರುಳ್ಳಿ ಒಂದು ಇರ್ತೈತಿ. ಸೊ ಉಳ್ಳಾಗಡ್ಡಿ ರೈಸ್ ಅಂತ ಮಾಡಿಬಿಟ್ರೆ ಅಗದಿ ಮಸ್ತ್ ಆಗ್ತೈತಿ ರೀ ಟೇಸ್ಟ್. ಈಗ ನಾನು ಇದೆಲ್ಲ ಹಾಕಿದ್ಮ್ಯಾಗ ಒಂದು ಸುಮಾರು 4 ಟೊಮೆಟೊ ತೊಗೊಂಡಿನಿ. ಹಣ್ಣಗಾಗಿದ್ರಂತೂ ಭಾಳ ಚಲೋ ಆಗ್ತೈತಿ. ಕಾಯಿಕಿಂತ ಭಾಳ ಮೆತ್ತಗಾಗಿರ್ತಾವಲ್ಲ, ಹಣ್ಣಾಗಿರ್ತಾವಲ್ಲ ಅಂಥ ಟೊಮೆಟೊ ತೊಗೊಂಡ್ರೆ ಭಾಳ ಟೇಸ್ಟ್ ಆಗ್ತೈತಿ ಟೊಮೆಟೊ ಬಾತ್. ಈಗ ನಾನು ಒಂದು 4 ಟೊಮೆಟೊ ಕಟ್ ಮಾಡೀನಿ. ದೊಡ್ಡ ಸೈಜ್ಗಿಂತ ಒಂದು ಸ್ವಲ್ಪ ಮೀಡಿಯಮ್ ಆಗಿದ್ರೆ ಸಾಕಾಗ್ತೈತಿ. ಸೊ ಇದು ಟೊಮೆಟೊನೂ ಹಾಕಿ ಇದನ್ನು ಚೆಂದ ಮೆತ್ತಗಾಗುತ್ತಾ ನಾನು ಫ್ರೈ ಮಾಡ್ಕೋಬೇಕಾಗ್ತೈತಿ. ಯಾವುದೇ ಆಗಲಿ ಅಡುಗೆ ಮಾಡಬೇಕಾದ್ರೆ ಅವಸರ ಮಾಡೋಕ್ಕಿಂತಲ ಸ್ವಲ್ಪ ನಿಧಾನವಾಗಿ ಮಾಡಿದ್ರೆ ಟೇಸ್ಟ್ ಭಾಳ ಚಲೋ ಆಗ್ತೈತಿ. ಹಸಿ ಬಿಸಿ ತಿನ್ನೋಕ್ಕಿಂತಲ ತುಸು ತಿಂದರೂ ಚಲೋ ಇರುತ್ತೆ ತಿನ್ಬೇಕಂತ. ಹಂಗಾಗಿ ಸ್ವಲ್ಪ ಅಡುಗೆ ಮಾಡುವಾಗ ಲಕ್ಷ್ಯ ಆ ಕಡೆನೇ ಇರಬೇಕು, ಅಂದ್ರೆ ಅಡುಗೆ ಭಾಳ ಚಲೋ ಆಗ್ತೈತಿ. ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಈಗ ಹಾಕೊಳಕತ್ತೀನಿ. ಅಂದ್ರೆ ಟೊಮೆಟೊ ಅದೆಲ್ಲ ಜಲ್ದಿ ಬೇಯಲಿ ಅಂತೇಳಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ. ನಾನಿದು ಸುಮಾರು 2ರಿಂದ 3 ಜನಕ್ಕೆ ಆಗೋಷ್ಟು ಮಾಡತ್ತೀನಿ. ಕೆಲವೊಂದು ಜನ ಹೇಳ್ತಿರ್ತೀರಿ ನೀವು ಮೆಜರ್ಮೆಂಟ ಹೇಳಲ್ಲ, ಅಳತಿನೇ ಹೇಳಲ್ಲ ಅಂಥೇಳಿ.
ಸೊ ಅದಕ್ಕೆ ನಾನು ಮೆಜರ್ಮೆಂಟ್ ನಾನು ಜಾಸ್ತಿ ತೋರಿಸಲ್ಲ. ಯಾಕಂದರೆ ಕೆಲವೊಬ್ರು ಮನೆಯಲ್ಲಿ ಒಬ್ಬರು ಇರ್ತಾರೆ, ಇಬ್ಬರು ಇರ್ತಾರೆ, ಅಥವಾ ಬ್ಯಾಚುಲರ್ಸ್ ಇರ್ತಾರೆ, ಅಥವಾ ಕೆಲವೊಬ್ಬರು ಮನೆಯಲ್ಲಿ 8-10 ಜನ ಇರ್ತಾರಲ್ಲ, ಅವ್ರ ಮನೆಗೆ ತಕ್ಕಷ್ಟು ಮಾಡ್ಕೊಳ್ಬೇಕಾಗ್ತೈತಿ. ಬಟ್ ಯಾವ ರೀತಿ ಮಾಡ್ಬೇಕಂತ ನಾನು ಇಲ್ಲಿ ತೋರಿಸಾತ್ತೀನಿ. ಈಗ ಇದು ಎಲ್ಲನೂ ಚೆಂದಾಗ ಕುದ್ದೈತಿ, ಅಂದ್ರೆ ಬೆಂದೈತಿ ಟೊಮೆಟೊ, ಉಳ್ಳಾಗಡ್ಡಿ ಅದೆಲ್ಲ. ಈಗ ಈ ಸಮಯಕ್ಕೆ ನಾನು ಇಲ್ಲಿ ನೋಡ್ಬೋದು ಅಚ್ಕಾರದ ಪುಡಿ ಹಾಕೊಳತ್ತೀನಿ, ಅಂದ್ರೆ ಒಣ ಖಾರ, ಕೆಂಪು ಖಾರ. ನಿಮ್ಗೆ ಖಾರಕ್ಕೆ ಅನುಗುಣವಾಗಿ ಎಷ್ಟು ಬೇಕು ನೋಡಿರಿ ಅಷ್ಟು ನೋಡಿ ಹಾಕೋರಿ. ನಾನಿಲ್ಲಿ 2 ಸ್ಪೂನಷ್ಟು ಖಾರ ಹಾಕೊಳತ್ತೀನಿ. ಇದು ಭಾಳ ಖಾರ ಇಲ್ಲ, ಮೀಡಿಯಮ್ ಐತಿ, ಹಂಗಾಗಿ 2 ಸ್ಪೂನ್ ಹಾಕ್ಕೊಂಡೀನಿ. ನಿಮ್ಗೆ ಕಡಿಮೆ ಬೇಕಂದ್ರೆ ಸ್ವಲ್ಪ ಕಡಿಮೆ ಕ್ವಾಂಟಿಟಿ ಒಳಗೆ ಹಾಕೋರಿ, ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೋರಿ. ನಾನು ಉಪ್ಪು ಅರಿಶಿನ ಆಗಲೇ ಅಂದ್ರೆ ಟೊಮೆಟೊ ಬೇಯಿಸ್ಬೇಕಾದ್ರೆ ಹಾಕ್ಕೊಂಡೀನಿ, ಹಂಗಾಗಿ ಅವೆರಡು ಹಾಕ್ಕೊಂಡಿಲ್ಲ. ಈಗ ನಾನು ಇಲ್ಲಿ ಟೊಮೆಟೊ ಬಾತ್ ಪೌಡರ್ ಇದು ಎಲ್ಲ ಕಡೆನೂ 10 ರೂಪಾಯಿ ಕೊಟ್ಟರು ಸಿಕ್ಬಿಡ್ತೈತಿ. ಸೊ MTR ಅಂತೂ ಭಾಳ ಚಲೋ ಕಂಪ್ನಿ ಐತಿ. ನೀವು ಮನ್ಯಾಗ ಮಾಡೋಬೇಕನ್ನೋದಿಲ್ಲ, ಯಾಕಂದ್ರೆ ಎಲ್ಲರೂ ಮನ್ಯಾಗ ಫ್ರೀ ಇರ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ. ವರ್ಕಿಂಗ್ ವುಮೆನ್ಸ್ ಇರ್ತಾರೆ, ಬ್ಯಾಚುಲರ್ಸ್ ಇರ್ತಾರೆ. ಸೊ ಹೌದಪ್ಪ, ನಂಗೆ ಟೈಮ್ ಭಾಳ ಇರ್ತೈತೆ ಅಂದ್ರೆ ಅವರು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಬೋದು ಮಸಾಲೆ. ಇಲ್ಲಾಂದ್ರೆ 10 ರೂಪಾಯಿ ಕೊಟ್ಟು ಅದು ಒಳ್ಳೆ ಬ್ರ್ಯಾಂಡ್ ಇರುವಂಥದ್ದೆಲ್ಲ MTR ಅದೆಲ್ಲ ತಂದು ಮಾಡ್ಕೊಬೋದು ನೋಡಿರಿ. ಈಗ ನಾನು ಅರ್ಧ ಪಾಕೆಟಷ್ಟು ಟೊಮೆಟೊ ಬಾತ್ ಪೌಡರ್ ಹಾಕಿನಿ. ಅದು ಹಸಿ ವಾಸನೆ ಹೋಗೋವರೆಗೂ ಮತ್ತು ನಾನು ಬೇಯಿಸಿ ಇಲ್ಲಿ ತೋರ್ಸಾತ್ತೀನಿ ನೋಡಿರಿ. ಒಂದು ಸಣ್ಣ ಬೌಲ್ ಐತಿ, ಆ ಬೌಲಿಂದ 1 ಬೌಲಷ್ಟು ಅಕ್ಕಿ ಹಾಕ್ಕೊಂಡೀನಿ. ಅದಕ್ಕೆ ನಾನು 2 ಬೌಲಷ್ಟು ನೀರು ಹಾಕ್ಕೊತೀನಿ. 1ಕ್ಕೆ 2 ಹಾಕ್ಕೊಂಬಿಡ್ರಿ, ಹೆಚ್ಚಿಗೆ ಹಾಕೋಬೇಡ್ರಿ. ಅಂದ್ರೆ ಚೆಂದಾಗ ಕರೆಕ್ಟಾಗಿ ಉದ್ರಾಗಿ ಸಾಫ್ಟಾಗಿನೂ ಇರ್ತೈತಿ ತಿನ್ನುವಾಗ, ಮತ್ತು ಉದ್ರಾಗಿನೂ ಇರ್ತೈತಿ. ಹಾಗಾಗಿ ನಾನು 1ಕ್ಕೆ 2 ಬೌಲಷ್ಟು ನೀರು ಹಾಕ್ಕೊಂಡೀನಿ. ಇವಾಗ ಎಲ್ಲನೂ ಚೆಂದಾಗ ಮಿಕ್ಸ್ ಮಾಡತ್ತೀನಿ. ಭಾಳ ಜನಕ್ಕೆ ಗೊತ್ತಿರ್ತೈತಿ ರೆಸಿಪಿ, ಗೊತ್ತಿಲ್ಲದೆ ಇರೋರಿಗೆ ಭಾಳ ಹೆಲ್ಪ್ ಆಗ್ತೈತೆ ಅಂತ ನಾನು ಶೇರ್ ಮಾಡತ್ತೀನಿ. ನನ್ನ ಹಳೆ ವಿಡಿಯೋಸ್ ನೋಡಿದ್ರೆ ನಿಮಗೆಲ್ಲ ರೆಸಿಪಿನೂ ಸಿಗ್ತಾವೆ. ಈಗಲೂ ನಾನು ವ್ಲಾಗ್ ಒಳಗೆ ವೆಯ್ಟ್ ಲಾಸ್ ರೆಸಿಪಿ ಆಗಿರ್ಬೋದು ಪ್ರತಿಯೊಂದನ್ನು ಶೇರ್ ಮಾಡ್ಕೊತಾನೆ ಇರ್ತೀನಿ ನನಗೆ ಟೈಮ್ ಎಲ್ಲ ಸಿಕ್ಕಾಗ. ಈಗ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳತ್ತೀನಿ. ಕೊತ್ತಂಬರಿ ಸೊಪ್ಪು ಮತ್ತು ನೀವು ಒಂದು ಸ್ವಲ್ಪ ಏನಾರ ಕಸೂರಿ ಮೇಥಿ ಇತ್ತಂದ್ರೆ ಅದನ್ನು ಹಾಕೋರಿ. ನಾನು ಸ್ವಲ್ಪ ಕಸೂರಿ ಮೇಥಿನೂ ಹಾಕ್ಕೊಳತ್ತೀನಿ. ನಿಮ್ಗೇನಾದ್ರೂ ಗರಂ ಮಸಾಲ ಬೇಕಂದ್ರೆ ಅದು ಒಂಚೂರು ಹಾಕೋಬೋದು. ಭಾಳ ಮಸಾಲೆ ತಿಂದರೆ ಎದೆ ಉರಿತಿರ್ತೈತಿ, ಎಸಿಡಿಟಿ ಆಗ್ತೈತಿ, ಹಂಗಾಗಿ ನಾನು ಜಾಸ್ತಿ ಮಸಾಲ ಯೂಸ್ ಮಾಡಲ್ಲ. ಇಲ್ಲಿ 1 ಸ್ಪೂನಷ್ಟು ತುಪ್ಪ ಹಾಕ್ಕೊಳತ್ತೀನಿ ಎಂಡಿಗೆ. ಈ ಥರ ಅಡುಗೆಗಳಿಗೆ ಸ್ವಲ್ಪ ತುಪ್ಪ ಇದ್ರೆ ರುಚಿ ಹೆಚ್ಚಿಸ್ತೈತಿ, ಹಂಗಾಗಿ ತುಪ್ಪ ಹಾಕಿ ಲಿಡ್ ಕ್ಲೋಸ್ ಮಾಡಿ ಒಂದು 2ರಿಂದ 3 ವಿಸಿಲ್ ಹಾಕಿಸ್ಬಿಟ್ರೆ ಬಿಸಿ ಬಿಸಿಯಾದ ಟೊಮೆಟೊ ಬಾತ್ ರೆಡಿ ಆಗ್ತೈತಿ. ನೀವೇ ನೋಡಿ ಹೇಳ್ತೀರಿ, ಅಷ್ಟು ಟೇಸ್ಟ್ ಚೆನ್ನಾಗಿರ್ತೈತಿ. ಆಮೇಲೆ ಇದು ಲಂಚ್ ಬಾಕ್ಸ್ಗಿನೂ ನಡಿತೈತಿ, ಮಕ್ಕಳಿಗೆ, ಸ್ಕೂಲಿಗೆ, ಆಫೀಸ್ಗೆ, ಆಮೇಲೆ ವರ್ಕಿಂಗ್ ವುಮೆನ್ಸ್ ಕೂಡ ಕ್ವಿಕ್ಕಾಗಿ ಮಾಡ್ಕೋಬೋದು. ಒಂದು 5 ಮಿನಿಟ್ಸಲ್ಲಿ ಮಾಡುವಂಥ ರೆಸಿಪಿ ಆಗ್ತೈತಿ ಇದು ನೋಡಿರಿ. ಈಗ ವಿಸಿಲ್ ಆದ್ಮ್ಯಾಗ ನಾನು ಲಿಡ್ ಓಪನ್ ಮಾಡಿ ತೋರಿಸಾತ್ತೀನಿ. ಪರ್ಫೆಕ್ಟಾಗಿ ಉದ್ರಾಗಿ ಎಷ್ಟು ಚಲೋ ಬಂದೈತೆ ಅಂಥೇಳಿ ಕೇಳ್ತಿರ್ತೀರಿ. ಮತ್ತು ಯಾಕೆ ನೀವು ಉತ್ತರ ಕರ್ನಾಟಕ ಮಾತಾಡತ್ತೀರಿ ಅಂತ ನೀವೇ ಎಲ್ಲ ಹೇಳ್ತಿರ್ತೀರಿ. ಉತ್ತರ ಕರ್ನಾಟಕ ಒಂದು ಸ್ವಲ್ಪ ಮಾತಾಡ್ಕೊಳ್ತೀರಿ, ಚಲೋ ಅನ್ನಿಸ್ತೈತೆ ಅಂತೇಳಿ. ಹಂಗಾಗಿ ನಾನು 2 ಮಾತಾಡ್ತೀನಿ. ಯಾವಾಗ ಹೆಂಗೆ ಕಂಫರ್ಟೇಬಲ್ ಅನ್ನಿಸ್ತೈತೆ ಆ ರೀತಿ. ಈಗ ಒಂದು ಕಡೆಯೇ ಎಲ್ಲ ಕುಂತಿರ್ತೈತಿ ಮಸಾಲೆ, ಹಂಗಾಗಿ ಒಂದು ಸಲ ಚೆಂದಾಗೆ ಮಿಕ್ಸ್ ಮಾಡಿಬಿಟ್ರೆ ಆಯಿತು. ಇದು ಸ್ಪೂನ್ ಬೇರೆ ತೊಗೊಳ್ಬೇಕಾಗಿತ್ತು ನಾನು, ಯಾಕಂದ್ರೆ ಈ ಸ್ಪೂನ್ಯಾಗ ಅಕ್ಕಿ ಅಗಳೇನೈತಲ್ಲ ಒಡೆದು ಬಿಡ್ತೈತಿ. ಈಗ ನಾನು ಒಂದು ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡತ್ತೀನಿ. ನೋಡ್ಬೋದು ಬಿಸಿ ಬಿಸಿ ಚಳಿಗಾಲದಾಗಂತೂ ಹೇಳಿ ಮಾಡಿಸಿದ ರೆಸಿಪಿ ಇದೆ. ಇದ್ರ ಜೊತೆ ನೀವು ಮೊಸರು ರಾಯ್ತ ಬೇಕಾದ್ರೆ ಮಾಡ್ಕೋಬೋದು, ಇಲ್ಲಾಂದ್ರೆ ಹಂಗೇನೂ ತಿನ್ಬೋದು. ಬಿಸಿ ತುಪ್ಪ ಒಂಚೂರು ಬಿಸಿ ಇರ್ತಿದ್ಲ, ಇವಾಗ ಒಂದು ಸ್ವಲ್ಪ ತುಪ್ಪ ಹಾಕೊಂಡು ತಿಂದ್ರೆ ಇನ್ನೂ ಚಲೋ ಅನ್ನಿಸ್ತೈತಿ. ಇದ್ರ ಜೊತೆಗೆ ಮತ್ತೇನೂ ಬೇಡಪ್ಪ ಅಂತ ಅನ್ನಿಸ್ತೈತಿ, ಅಷ್ಟು ಹಿತ ಅನ್ನಿಸ್ತೈತಿ ತಿನ್ಬೇಕಾದ್ರೆ. ನಾನು ಮೊಸರು ರಾಯ್ತ ಮಾಡಿದ್ದೆ ಸ್ವಲ್ಪ, ಇಲ್ಲ ಅಂತಂದ್ರೆ ಮಾಡಿಲ್ಲ ಅಂದ್ರೆ ನಡಿತೈತಿ. ಇದು ಅಮ್ಮ ಊರಿಂದ ತಗೊಂಡು ಬಂದಿದ್ರು ಒಂದು ಸಲ, ಅಂದ್ರೆ ಕೆಂಪು ಖಾರ ಇದು. ಅದಕ್ಕೆ ಇದು ಹಸ್ಬೆಂಡಿಗೆ ಭಾಳ ಇಷ್ಟ ಆಗ್ತೈತಿ. ನಾನು ಒಂದು ಸ್ವಲ್ಪ ಅವ್ರ ಥರನೇ ಮಾಡಿಟ್ಟಿದ್ದೆ, ಚಲೋ ಅನಿಸ್ತೈತಿ. ಇದ್ರ ಜೊತೆಗೆ ಅದನ್ನು ಬೇಕಂತ ಹೇಳಿದಕ್ಕೆ ಅದನ್ನು ಒಂದು ಸ್ವಲ್ಪ ಹಚ್ಚೀನಿ. ಈಗ ಅವ್ರಿಗೆ ಊಟ ಕೊಟ್ಟು ನಾನು ಊಟ ಮಾಡ್ತೀನಿ. ನಿಮ್ಗೆ ನಾಳಿನ ವಿಡಿಯೋದಾಗ ಜರ್ನಿ ವ್ಲಾಗ್ಸ್ ಎಲ್ಲ ಎಡಿಟ್ ಮಾಡಿ ಹಾಕಿರ್ತೀನಿ, ನೋಡಿ ಸಪೋರ್ಟ್ ಮಾಡಿರಿ. ಇವತ್ತಿನ ವಿಡಿಯೋ ಇಷ್ಟ ಇದ್ದರೆ ಒಂದು ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೂ ಶೇರ್ ಮಾಡಿರಿ. ಹೊಸಬ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಥ್ಯಾಂಕ್ ಯು.